ನಾಳೆ ವಿಕ್ಕಿ ಜೊತೆ ಹೋಗಿ ಸೈನ್ ಮಾಡಿಸಿ ಲೀಗಲ್ ಆಗಿ ಸಿಕ್ಕಾಕೊಳ್ಳೋದಕ್ಕೆ, ಶ್ರೀಕರ್ನ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿರು. ಕೇಳಿಸ್ಕೊಂಡ? ಹಳೇದ್ ನೆನ್ಪಿಲ್ಲ ಅಂದ್ರು ಪ್ರೆಸೆಂಟ್ ಎಲ್ಲ ವಿಷಯನೂ ಚೆನ್ನಾಗೇ ನೆನ್ಪಿದೆ. ನನ್ನ ಕಥೆ ಮುಗೀತು. ಏನಾಯ್ತು ಶ್ರೀಕರ್ ಅವರೇ? ಅವನ ಹತ್ರ ಏನ್ ಮಾತಾಡ್ತಿದೀಯಾ? ಅಮ್ಮಯ್ಯ, ಕೇಳಿಸ್ಕೊಳ್ಳಿಲ್ಲ. ಹೇಳು. ಅದು ಅದಾ ಅದು ಅದು ಏನ್ ಮಾತಾಡ್ತಿದ್ಲು ಅವನಿ? ಅದೇನಂದ್ರೆ ನಾನು ಹೇಳ್ತೀನಿ. ವಿಕಾಸ್ ಫೋನ್ ಮಾಡಿದ್ದ, ನಾಳೆ ಅವನಿನ ಲಾಯರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ. ಆ ವಿಷಯ ಹೇಳೋಣ ಅಂತಾನೆ ಬಂದೆ. ಅಷ್ಟೇನಾ? ಅಷ್ಟೇ. ಅವನಿ, ನಾನು ವಿಕಾಸ್ ಒಳ್ಳೆತನದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ಲಾಯರ್ ಹತ್ರ ಆಗಿ ಹೇಳಿರ್ತೀನೇನೋ. ನಾಳೆ ನೀನು ವಿಕಾಸ್ ಜೊತೆ ಲಾಯರ್ ಆಫೀಸಿಗೆ ಹೋಗ್ಲೇಬೇಕು, ಸರಿನಾ? ಗುಡ್ ನೈಟ್. ಹಾ, ಬಾಯ್ ಅವನಿ. ಬನ್ನಿ. ಅವನಿ ಜೊತೆ ಮದುವೆ ಅಂದ್ರೆ ಅವಳ ಚಂದ ಒಂದೇ ನನಗೆ ಸ್ವಂತ ಅನ್ಕೊಂಡಿದ್ದೆ. ಅವನಿ ಜೊತೆಗೆ 5 ಕೋಟಿ ಆಸ್ತಿ ಕೂಡ ನನಗೆ ಸಿಕ್ತಿದೆ. ನಾಳೆ ನಿನ್ನ ಲಾಯರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಹೇಳು ಅಂತ ಹೇಳ್ದ. ರೆಡಿಯಾಗಿರು. ನಮಸ್ಕಾರ ವೇದವತಿ ಅವರೇ. ನಮಸ್ಕಾರ. ಥ್ಯಾಂಕ್ ಯು. ಸಂಸ್ಕಾರದಲ್ಲಿ ಯಾವ ರೀತಿ ಬದಲಾವಣೆನೂ ಬಂದಿಲ್ಲಪ್ಪ. ನಮ್ಗೆ ಮೊದಲನೇ ಸಲ ಪರಿಚಯ ಆದಾಗ ಹೇಗಿದ್ಯೋ ಈಗ್ಲೂ ಹಾಗೇ ಇದ್ಯಾ. ಹೌದೌದು. ಈ ದಿನಗಳಲ್ಲಿ ವಿಕಾಸ್ ಅಂತ ಹುಡುಗ ಇರೋದು ತುಂಬಾ ಕಡಿಮೆ. ಕೋಟಿ ಜನರಲ್ಲಿ ಒಬ್ಬ ಇರೋದು ಕೂಡ ತುಂಬಾ ಕಷ್ಟ. ಅಷ್ಟು ಒಳ್ಳೆಯವನು. ಎಲ್ಲ ನಿಮ್ಮ ಅಭಿಮಾನ. ನಮ್ಮ ಅಭಿಮಾನ ಅಲ್ಲ ವಿಕಾಸ್, ಅದೆಲ್ಲ ನಿನ್ ದೊಡ್ಡತನ. ಥ್ಯಾಂಕ್ ಯು. ಏನು ಇವತ್ ಬೆಳಗ್ಗೆನೆ ಬಂದಿದೀಯಾ? ಅವನಿನ ಲಾಯರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅವನಿಗೆ ಅತ್ತೆ ಅವರಿಗೆ ಎಲ್ಲಾರ್ಗೂ ರಾತ್ರಿನೇ ಮ್ಯಾಟರ್ ಪೋಸ್ಟ್ ಮಾಡಿದ್ದೀನಿ. ನೀನು ಅವನಿನ ಪಿಕಪ್ ಮಾಡೋದಕ್ ಬರ್ತಿದ್ಯಾ ಅಂತ. ಅವನಿ ರೆಡಿಯಾಗಿದ್ದಾಳಾ? ಆಗ್ತಿದ್ದಾಳೆ ಅನ್ಸತ್ತೆ. ಅವನಿ ವಿಷಯದಲ್ಲಿ ನೀವೆಷ್ಟು ಜವಾಬ್ದಾರಿ ತಗೋತಿದ್ದೀರೋ ನಾನು ಕೂಡ ಅಷ್ಟೇ ಜವಾಬ್ದಾರಿ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ನಿನ್ನ ಅತಿ ವಿನಯ ನೋಡ್ತಿದ್ರೆ ನನಗೇ ನಾಚಿಕೆ ಆಗ್ತಿದೆ. ಪಾಪ ದೊಡ್ಡವರು ಇನ್ನೂ ಬುಟ್ಟಿಗೆ ಬೀಳ್ತಾನೇ ಇದ್ದಾರೆ. ಅವನಿನ ಲಾಯರ್ ಹತ್ರ ಕರ್ಕೊಂಡು ಹೋಗಿ ನೀನ್ ಸೈನ್ ಮಾಡಿಸ್ದೆ ಅಂತ ಅನ್ಕೋ, ಇನ್ ಮುಂದೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅವನಿಗೆ ಮದ್ವೆ ಆಗೋಗಿದೆ ಅಂತ ಶ್ರೀಕರ್ ಹೇಳ್ದ ಅಂತ ನಮ್ಗೆ ಲಾಯರ್ ಅವರು ನಿನ್ನೆ ನಮ್ಮ ಹತ್ರ ಹೇಳ್ದಾಗಿಂದ ನನ್ ಗುಂಡಿಗೆನೆ ನಿಂತು ಹೋಗಿತ್ತಪ್ಪ. ನೀನು ನಿಹಾರಿಕಾ ಇಬ್ರು ನಮ್ಗೆ ಫುಲ್ ಕ್ಲಾರಿಟಿ ಕೊಟ್ಮೇಲೆ ನಾವಂತೂ ರಿಲ್ಯಾಕ್ಸ್ ಆಗ್ಬಿಡ್ವಪ್ಪ. ಏನೋಪ್ಪ, ಮನೇಲಿ ಪರಿಸ್ಥಿತಿನ ನೋಡಿದ್ರೆ ನಮಗೆ ಯಾಕೋ ಅಯೋಮಯವಾಗಿದೆ. ಹೌದೌದು, ಸ್ವಲ್ಪ ಹೊತ್ತು ಏನೂ ಇಲ್ಲ ಅನ್ಸುತ್ತೆ, ಸ್ವಲ್ಪ ಹೊತ್ತು ಏನೋ ಇದೆ ಅನ್ಸುತ್ತೆ.
ನಿಹಾರಿಕಾ, ನಿನ್ನೆ ನೀನು ಅವನಿ ರೂಮ್ಗೆ ಹೋಗಿ ತಾಳಿನ ಚೆಕ್ ಮಾಡಿ ಬಂದೆ ಅಂತ ಹೇಳ್ದೆ. ಆದ್ರೆ ನಮ್ಗಂತೂ ಯಾವ್ದೋ ಮೂಲೆಯಲ್ಲಿ ಚಿಕ್ಕ ಅನುಮಾನ ಹಾಗೇ ಇದೆ. ಅಬ್ಬಾ ಇನ್ ಸಾಕು ನಿಲ್ಸಿ. ನಿನ್ನೆ ವಿಷಯನ ಇನ್ನು ಎಷ್ಟ್ ದಿನ ಹಿಡ್ಕೊಂಡು ಸಾಧಿಸ್ಬೇಕು ಅಂತಿದ್ದೀರಾ? ವೇದವತಿಯವರೇ, ನಾನು ಕಾರ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ. ಅವನಿನ ಬೇಗ ಕಳಿಸಿ. ಸರಿನಪ್ಪ. ಹೇಳಂಟೋನಿ, ಎಲ್ಲಿದ್ಯಾ? ಅವನಿನ ಬೇಗ ಕೆಳಗಡೆ ಬರೋದಕ್ಕೆ ಹೇಳಮ್ಮ. ಸರಿ ಅತ್ತೆ. ತುಂಬಾ ಒಳ್ಳೆ ಹುಡುಗ ರೀ. ಹೌದು ಅತ್ತೆ ಅವರೇ, ತುಂಬಾ ಒಳ್ಳೆ ಹುಡುಗ. ಯಾವ ರೀತಿಲಿ ನೋಡಿದ್ರು ವಿಕಾಸ್ ಜೊತೆ ಲಾಯರ್ ಹತ್ರ ಹೋಗದೆ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅನ್ಸತ್ತೆ. ವಿಕಾಸ್ ನನ್ನ ಗಂಡನಾಗಿ ಸೈನ್ ಮಾಡ್ದ ಅಂದ್ರೆ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂತೀನಿ. ಹಾಗಾಗದೆ ಇರೋ ಹಾಗೆ ಏನೋ ಒಂದು ಮಾಡಬೇಕು. ಇನ್ನು ನೀನ್ ಏನೇ ಮಾಡಿದ್ರು ಇವತ್ತು ತಪ್ಪಿಸ್ಕೊಳಕ್ಕಾಗಲ್ಲ. ವಿಕಾಸ್ ಜೊತೆ ಹೋಗ್ಲೇಬೇಕು. ಯಾರಗ್ ಮಾಡ್ತಿದ್ದಾಳೆ? ಹೇಳವನಿ. ಏನ್ ಮಾಡ್ತಿದ್ಯಾ ಅಕ್ಕ? ಮನೆ ಕೆಲ್ಸನೇ. ಹೇಳು. ಬಾವ ಇದಾರಾ? ಹಾ ಇದಾರೆ. ನೀನು ಬಾವ ಸೇರಿ ಲಾಯರ್ ಹತ್ರ ಬಂದ್ಬಿಡಿ. ಲಾಯರ್ ಹತ್ರನಾ? ಯಾಕೆ? ಲಾಯರ್ ಅವರು ಅತ್ತೆ ಮನೆಗೆ ಬಂದಿದ್ರು. ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನೀನು ಬಾವ ರೆಡಿ ಆಗಿರಿ. ನಾನು ಫೋನ್ ಮಾಡಿದ ತಕ್ಷಣ ಬಂದ್ಬಿಡಿ. ಮತ್ತೆ ನಿನ್ ಸೈನ್ ಬಗ್ಗೆ ಏನ್ ಮಾಡೋಣ? ನಾನು ಕೂಡ ಮಾಡಬೇಕು. ಶ್ರೀಕರ್ ಕೂಡ ಮಾಡ್ಬೇಕಲ್ವಾ? ನನ್ನ ಜೊತೆಗೆ ವಿಕಾಸ್ ಬರ್ತಾ ಇದ್ದಾನೆ. ಏನು? ಹೌದಕ್ಕ, ನನ್ನ ಲಾಯರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ವಿಕಾಸ್ ಬರ್ತಾ ಇದ್ದಾನೆ. ವಿಕಾಸ್ ಬರೋದಂದ್ರೇನು? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ವಿಕಾಸ್ ಇಷ್ಟೊತ್ತಿಗೆ ಮನೆ ಹತ್ರ ಬಂದ್ಬಿಟ್ಟಿರ್ತಾನೆ. ಮಿಕ್ಕಿದ ವಿಷಯ ಎಲ್ಲ ನಾನು ಭೇಟಿ ಆದಾಗ ಮಾತಾಡ್ತೀನಿ. ನೀವಿಬ್ರು ರೆಡಿ ಆಗಿರಿ, ನಾನು ಇಡ್ತೀನಿ. ಏನ್ ನಡೀತಿದೆ ಅಲ್ಲಿ? ವಿಕಾಸ್ ಜೊತೆ ಲಾಯರ್ ಹತ್ರ ಹೋಗೋದಂದ್ರೇನು? ಇವಾಗ ನಿಮ್ ಅಕ್ಕಂಗೆ ಯಾಕೆ ಫೋನ್ ಮಾಡಿದ್ದೆ? ರೂಮ್ ಹೊರಗಡೆ ನಿಂತು ಹಾಗೆ ಕೇಳಿಸ್ಕೊಳ್ಳೋದು ನಿನಗೆ ತುಂಬಾ ಅಭ್ಯಾಸ ಇದೆ ಅಲ್ವಾ? ನಿಮ್ ಅಕ್ಕನ್ನ ಲಾಯರ್ ಹತ್ರ ಬರೋದಕ್ಕೆ ಯಾಕೆ ಹೇಳ್ದೆ? ಇದಕ್ ಮುಂಚೆ ಲಾಯರ್ ಹತ್ರ ಹೋಗಿದ್ದಾಗ ನಮ್ ನರಸಿಂಹನ್ ಭಾವನ್ ಸೈನ್ ಕೂಡ ಬೇಕು ಅಂತ ಹೇಳಿದ್ರು. ಅದಕ್ಕೆ ಎಲ್ರೂ ಸೇರಿ ಒಂದೇ ಸಲ ಹೋಗೋಣ ಅಂತ ಅಕ್ಕಂಗ್ ಫೋನ್ ಮಾಡ್ದೆ. ಮೊದ್ಲು ನೀನು ವಿಕಾಸ್ ಹೊರಡಿ. ನಿಮ್ ಅಕ್ಕ ಭಾವನ್ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ಎಷ್ಟು ಸಲ ಅಂತ ತಿರ್ಗೋದು? 4 ಜನನು ಒಂದೇ ಸಲ ಹೋದ್ರೆ ಒಂದ್ ಕೆಲ್ಸ ಆಗತ್ತಲ್ವಾ? ನನ್ ಮಾತ್ ಕೇಳು. ನಿಮ್ ಅಕ್ಕ ಭಾವನ್ಗೆ ಬೇಡ ಅನ್ನು. ಈ ಟ್ರಿಪ್ಪಲ್ಲಿ ನೀನು ವಿಕಾಸ್ ಮಾತ್ರ ಹೋಗ್ಬೇಕು. ಹಾಗಾಗೋದಿಲ್ಲ, ಎಲ್ರೂ ಒಟ್ಟಿಗೆನೆ ಹೋಗ್ತೀವಿ. ಹೇಳಿದ್ ಮಾಡು ಅವನಿ. ನೀನ್ ಹೇಳಿದ್ ಯಾಕೆ ಮಾಡ್ಬೇಕು? ನಾನೇನಾದ್ರೂ ನಿನ್ ಹತ್ರ ಸಂಬಳ ತಗೊಂತಿದ್ದೀನಾ? ಲಾಯರ್ ಅವರು ಏನ್ ಹೇಳಿದಾರೋ ಅದನ್ ಮಾಡೋಣ ಅವನಿ. ಅಕ್ಕ ಬಂದ್ರೆ ಅಕ್ಕ ಭಾವಂಗೂ ವಿಕಾಸ್ನ ಪರಿಚಯ ಮಾಡ್ದಾಗಿರತ್ತಲ್ವ ನಿಹಾರಿಕಾ? ನೀನು ಪರಿಚಯ ಮಾಡಿಸ್ತೀಯಾ? ಆದ್ರೆ ಆ ಪರಿಚಯ ಮಾಮೂಲಿಯಾಗಿರಲ್ಲ. 2 ಮದ್ವೆನೂ ನಿಲ್ಲೋ ಹಾಗೆ ಮಾಡತ್ತೆ. ಆ ಸುಜಾತ ನಮ್ ವಿಕಿನ ನೋಡಿದ್ಲು ಅಂದ್ರೆ ದೊಡ್ಡ ರಾಥ ಅಂತ ಆಗುತ್ತೆ. ಅಷ್ಟಕ್ಕೂ ವಿಕಾಸ್ ಬಂದ್ನಾ? ಹಾ ಬಂದಿದ್ದಾನೆ. ನಿಂಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಹೌದಾ? ಹಾಗಾದ್ರೆ ನಾನು ಹೋಗ್ತೀನಿ. ಓ, ನಾನೇನೋ ಅನ್ಕೊಂಡ್ರೆ ಇನ್ನೇನೋ ನಡೀತಿದ್ಯಲ್ಲ. ಸುಜಾತ ವಿಕಾಸ್ನ ನೋಡಿದ್ಲು ಅಂದ್ರೆ ಇಲ್ಲಿವರೆಗೂ ನಾನು ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ. ನಿನ್ನೆವರೆಗೂ ಭಯದಲ್ಲಿದ್ದ ಅವನಿ ಇವಾಗ ಯಾಕೆ ಇಷ್ಟು ಬೋಲ್ಡ್ ಆಗಿ ಹೋಗ್ತಾ ಇದ್ದಾಳೆ? ಏನೂ ಅರ್ಥ ಆಗ್ತಾ ಇಲ್ಲ. ಅವನಿ ಏನು ಯೋಚನೆ ಮಾಡ್ದೇನೆ ಮಾಡಲ್ಲ.
ಮಿಸ್ ಆಗಿ ಅವಳು ಅನ್ಕೊಂಡಿದ್ದು ಅಲ್ದೇನೆ ಬೇರೆ ಏನಾದರೂ ನಡೀತು ಅಂದ್ರೆ ದೊಡ್ಡ ಸಮಸ್ಯೆಯಲ್ಲೇ ಸಿಕ್ಕಾಕೋತಾಳೆ. ಏನೇ ಇದ್ರೂ ಅವಳು ಹೇಳಿರೋದಕ್ಕೆ ಹೊರಡೋದ್ರಲ್ಲಿ ಏನು ತಪ್ಪಿಲ್ಲ. ಸುಜಿ, ಏ ಸುಜಿ, ಏನು? ಒಂದು 100 ರೂಪಾಯಿ ಇದ್ರೆ ಕೊಡೆ. 100 ರೂಪಾಯ? ನಾವು ಲಾಯರ್ ಹತ್ರ ಹೋಗ್ಬೇಕು, ನಡೀರಿ. ಯಾಕೆ? ದುಡ್ಡುಗೋಸ್ಕರ ಕಾಟ ಕೊಡ್ತಿದ್ದೀನಿ ಅಂತ ನನ್ನ ಮೇಲೆ ಕೇಸ್ ಹಾಕೋದಕ್ಕ? ಸೈನ್ ಹಾಕೋದಕ್ಕೆ. ಸೈನಾ? 5 ಕೋಟಿ ಆಸ್ತಿಗೋಸ್ಕರನಾ? ಹೌದು. ನೋಡಿದ್ಯಾ, ಗಂಡ ಇಲ್ದೆ ಯಾವ ಕೆಲ್ಸನೂ ಆಗಲ್ವೇ? ಮಾತಾಡೋದನ್ನ ಬಿಟ್ಟು ನೀನ್ ಮೊದಲು ಹೊರಡು. ಒಂದ್ ರೇಂಜಲ್ಲಿ ಬರ್ತೀನಿ. ಭಗವಂತ, ಅವನಿಗೆ ಯಾವುದೇ ಅಪಾಯ ಆಗ್ದಿರೋ ಹಾಗೆ ನೋಡ್ಕೋಪ. ಅಂದಾಗೆ ನಿನಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಮರ್ತು ಹೋದೆ. ನಮ್ಮ ಅಕೌಂಟಲ್ಲಿರೋ ಅಮೌಂಟ್ನ ನಾವು ತೆಗಿಬೇಕಾಗಿರೋ ಅಗತ್ಯ ಇಲ್ಲ. ಯಾಕಂದ್ರೆ ನಮಗೆ ಅಡಿಷನಲ್ ಆಗಿ ಇನ್ನೂ 5 ಕೋಟಿ ಬರ್ತಿದೆ. ಹೇಗ? ಅದು ಹಾಗೆ ಕಣೋ, ಕಿಂಗ್ ಎಲ್ಲಿದ್ರು ಕಿಂಗೆ. ಬೇರೇನೋ ಅಲ್ವಾ? ವಾಟ್? ಏನಾಯ್ತು? ಅವನು ಯಾಕೆ ಬಂದಿಲ್ಲ? ಟೈಮ್ ಆಗ್ತಿದೆ ಅಲ್ವಾ? ಟೈಮ್ ಆಗೋದಲ್ಲ, ಇವಾಗ ನಿನ್ಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ಏನು ಅಡ್ಡಿ ಇಲ್ದೇನೆ ಫಟಾಫಟ್ ಅಂತ ನಡೀತಿದೆ. ನನಗ್ ಬ್ಯಾಡ್ ಟೈಮ್ ಎದುರಾಗೋದಂದ್ರೇನು? ಏನ್ ಮಾತಾಡ್ತಿದ್ಯಾ? ಇವಾಗೇನಾದ್ರೂ ನೀನ್ ಅವನಿನ ಕರ್ಕೊಂಡು ಲಾಯರ್ ಹತ್ರ ಹೋದೆ ಅಂದ್ರೆ ಅಲ್ಲಿಂದ ಸ್ಟ್ರೇಟ್ ಆಗಿ ಸ್ಟೇಷನ್ಗೆ ಹೋಗ್ಬೇಕಾಗಿ ಬರುತ್ತೆ. ಅಷ್ಟು ರಿಸ್ಕ್ ಅಲ್ಲಿ ಸಿಕ್ಕಾಕೋತೀಯ. ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಲಾಯರ್ ಹತ್ರ ಸುಜಾತ ಕೂಡ ಬರ್ತಿದ್ದಾಳೋ ತಂದೆ. ಲಾಯರ್ ಹತ್ರ ಸುಜಾತ, ಗಿರಿಜಾ, ವನಜಾ ಎಲ್ರೂ ಬರ್ತಾರೆ. ನಮಗೆ ಯಾಕೆ? ಬಿಟ್ರೆ ನಿನ್ ಗರ್ಲ್ ಫ್ರೆಂಡ್ಸ್ ಲಿಸ್ಟ್ ಎಲ್ಲ ಹೇಳೋ ಹಾಗಿದ್ಯಾ? ಸುಜಾತ ಅಂದ್ರೆ ಬೇರೆ ಯಾರು ಅಲ್ಲ, ಅವನಿ ಅವ್ರ ಅಕ್ಕ. ಆದ್ರೆ ಆ ಅಕ್ಕ ಯಾರು ಅಲ್ಲ, ನೀನ್ ರೋಡ್ ಮೇಲೆ ಆಕ್ಸಿಡೆಂಟ್ ಮಾಡಿ ಹೊಟ್ಟೋದ್ಯಲ್ಲ ಅವಳು. ಅವಳ? ನಿನ್ನ ರೋಡ್ ಮೇಲೆ ಓಡಿಸ್ಕೊಂಡ್ ಬಂದ್ಲು ಅಲ್ವಾ, ಅವಳೆ ಇವಳು, ಇವಳೆ ಅವಳು. ಸೈನ್ ಹಾಕ್ಸೋದಕ್ಕೋಸ್ಕರ ಸುಜಾತನ್ನ ಅವಳ ಗಂಡನ್ನ ಕೂಡ ಹೊರಡಿ ಅಂತ ಅವನಿ ಫೋನ್ ಮಾಡಿದ್ಲು. ಸುಜಾತ ನಿನ್ನ ನೋಡಿದ್ಲು ಅಂದ್ರೆ ನೀನು ರಿಸ್ಕ್ ಸಿಕ್ಕಾಕೋತೀಯ. ಇದನ್ನ ನಾವ್ ಯೋಚನೆ ಮಾಡಿರ್ಲಿಲ್ವಲ್ಲ. ಆ ಅವನಿ ಮಾಮೂಲಿಯಾಗೆಲ್ಲ ಶಾಕ್ ಕೊಡಲ್ಲ. ಇವಾಗ ಏನ್ ಮಾಡೋಣ? ಈಗಷ್ಟೇ ಎಲ್ರ ಮುಂದೆ ತುಂಬಾ ಬಿಲ್ಡಪ್ ಕೊಟ್ನಲ್ಲ. ಏನೋ ಒಂದ್ ಮ್ಯಾನೇಜ್ ಮಾಡು. ಎಸ್ಕೇಪ್ ಆಗೋದಕ್ಕೆ ಏನ್ ಮಾಡಿದ್ರೆ ಚೆನ್ನಾಗಿರತ್ತೋ ಅದನ್ನ ನೀನೇ ಯೋಚನೆ ಮಾಡು. ಇಲ್ಲ ಅಂದ್ರೆ ಇಲ್ಲಿವರೆಗೂ ನೀನ್ ನಾಟಕ ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಹಾಗ ಅನ್ಬೇಡ ನಿಹಾರಿಕಾ. ಝೀ ಅವಾರ್ಡ್ ಮಿಸ್ ಆದಷ್ಟು ಬೇಜಾರಾಗ್ತಿದೆ. ಅವನಿ ಕೆಳಗ್ ಬರ್ತಿದ್ದಾಳೆ, ಬೇಗ ಬಂದ್ ಸಾಯಿ. ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ವಿಕಾಸ್ ಬರ್ತಿದ್ದಾನೆ. ನಾನ್ ರೆಡಿ ಆದ್ಮೇಲೆ ಹೊರಗಡೆ ಬರೋದಕ್ಕೆ ಹೇಳಿದ್ನಂತೆ. ಅಂದ. ಆದ್ರೆ ಇಬ್ರು ಸೇರಿ ಅತ್ತೆ ಮಾವನ್ ಬ್ಲೆಸ್ಸಿಂಗ್ಸ್ ತಗೊಂಡು ಕೆಲ್ಸಕ್ ಹೊರಟ್ರೆ ಇನ್ನೂ ಚೆನ್ನಾಗಿರತ್ತಲ್ವಾ ಅಂತ ಕರ್ದೆ. ಹೌದು, ಅಮ್ಮ ಅಪ್ಪನ್ ಬ್ಲೆಸ್ಸಿಂಗ್ಸ್ ತಗೊಂಡ್ರೆ ಹೋಗೋ ಕೆಲ್ಸ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೆ ಸಕ್ಸಸ್ ಆಗತ್ತೆ. ಅಲ್ಲಿ ನೋಡಿ, ವಿಕಾಸ್ ಬರ್ತಿದ್ದಾನೆ. ಹೊರಗಡೆ ಹೋಗಿ ಏನ್ ಐಡಿಯಾ ಕೊಟ್ಲು. ಇವಾಗ ಅವನೇನು ಹೇಳ್ತಾನೋ ನೋಡ್ಬೇಕು. ಇವಾಗ ಇವ್ನು ಏನ್ ಹೇಳಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತಾನೋ. ಬೇಗ ಅತ್ತೆ ಮಾವಂಗೆ ಕಾಲಿಗೆ ಬೀಳಿ. ಯಾಕೆ? ಅಪ್ಪ ಅಮ್ಮನ್ ಬ್ಲೆಸ್ಸಿಂಗ್ಸ್ ತಗೋತೀನಿ ಅಂತ ಅಂದ್ಯಂತಲ್ಲ. ಹೊರಗಡೆ ಹೇಳ್ದೆ ಅಲ್ವಾ ವಿಕಿ? ಹೇಳಿದ್ನಾ? ಹೇಳಿರ್ತೀನಿ. ಅವನಿ ರೆಡಿಯಾಗಿ ಬಂದಿದ್ದಾಳೆ, ಬೇಗ ಹೊರಡಿ ನೀವು. ಅವಾಗ್ಲೇ ಬಂದಷ್ಟು ಜೋಶು ಇವಾಗಿಲ್ವಲ್ಲ? ಏನಾಯ್ತು ವಿಕಾಸ್? ಏನೋ ಕನ್ಫ್ಯೂಷನ್ ಇರೋ ಹಾಗಿದ್ಯಾ? ಏನಾಯ್ತಪ್ಪ?
ಹೊರಡೋಣವಾ ವಿಕಾಸ್ ಅವರೇ? ಬೇಡವನಿ, ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಯಾಕೆ ವಿಕಿ, ನಿನ್ನೆಯಿಂದ ನನಗ್ ಫೋನ್ ಕಾಲ್ಸ್ ಮಾಡ್ತಾ ಫಾಲೋ ಅಪ್ ಮಾಡ್ದವನು ಸಡನ್ ಆಗಿ ಏನಾಯ್ತು? ಗಿಲ್ಟ್ ಫೀಲ್ ಆಗ್ತಿದೆ. ಯಾಕೆ? ಯಾವ ವಿಷಯದಲ್ಲಿ? ತಪ್ಪು ಮಾಡಿದ್ನೇನೋ ಅಂತ ಯೋಚನೆ ಮಾಡಿದೆ ಬ್ರೋ. ಏನು ನೀನಾ? ವಿಷಯ ಏನೋ ಬೇಗ ನೇರವಾಗಿ ಹೇಳು ವಿಕಾಸ್. ಈಗಾಗ್ಲೇ ನಾವು ತುಂಬಾ ಟೆನ್ಷನ್ ಅನುಭವಿಸ್ತಾ ಇದ್ದೀವಿ. ಮದುವೆಗೂ ಮುಂಚೆ ಒಬ್ಬ ಗಂಡನಾಗಿ ನನ್ನ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡೋದು ಎಷ್ಟು ಸರಿ ಅಂತ ತುಂಬಾ ಯೋಚನೆ ಮಾಡಿದೆ. ಹಾಗೆ ಮಾಡೋದು ತಪ್ಪು ಅಂತ ಅನ್ನಿಸ್ತು. ನಿನ್ನೆಯಿಂದ ಇಲ್ಲಿವರೆಗೂ ಬರ್ದೇ ಇರೋಂಥ ಯೋಚನೆ ಈಗ ಸಡನ್ ಆಗಿ ಯಾಕೆ ಬಂತು? ಕೆಲವು ಯೋಚನೆಗಳು ಕೊನೆ ಟೈಮಲ್ಲೇ ಬರುತ್ತೆ ವಸಂತ ಅವರೇ. ಅದ್ರಲ್ಲಿ ಏನ್ ತಪ್ಪಿದ್ಯಪ್ಪ? ಅವನಿಗೆ ಸೇರೋ ದುಡ್ಡುಗೋಸ್ಕರ ನಾನು ಆಸೆ ಪಟ್ಟು ಸೈನ್ ಮಾಡಿದೆ ಅಂತ ನಾಳೆ 4 ಜನ 4 ಥರ ಮಾತಾಡ್ಕೋತಾರೆ ಅಲ್ವಾ? ನಾನೇನು ದುಡ್ಡಿಲ್ದೇನೆ ಇರೋನು ಅಲ್ಲ. ನನಗೆ ದುಡ್ಡಿನ ಮೇಲೆ ಅಷ್ಟು ಆಸೆನೂ ಇಲ್ಲ. ನನಗೆ ಬೇಕಾಗಿರೋದು ಅವನಿ ಮಾತ್ರ. ಅದಕ್ಕೆ ಮದುವೆ ಆಗ್ದೇನೆ ಸೈನ್ ಮಾಡೋದು ತಪ್ಪು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ನಿನ್ನಲ್ಲಿ ಸಡನ್ ಆಗಿ ಬದಲಾವಣೆ ಬರೋದು ತುಂಬಾ ಆಶ್ಚರ್ಯ ಆಗ್ತಿದೆ. ನನಗೆ ತಡ್ಕೊಳಕ್ ಆಗ್ತಿಲ್ಲ. ನೀನೇನಂತೀಯ ನಿಹಾರಿಕಾ? ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಾ ವಿಕಾಸ್. ನೀವೇನಂತೀರಿ ವೇದವತಿ ಅವರೇ? ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಇಲ್ಲ ರೀ, ತಾಳಿ ಕಟ್ಟಿದ ನಂತರ ನನ್ನ ಹೆಂಡತಿಗೆ ಸೇರೋದನ್ನ ತಗೊಳ್ಳೋದು ಬೇರೆ, ತಾಳಿ ಕಟ್ಟೋಕ್ಕೂ ಮುಂಚೆ ಹಾಗೆ ತಗೊಳ್ಳೋದು ಬೇರೆ. ನನ್ನ ಕ್ಯಾರೆಕ್ಟರ್ ಅದಕ್ಕೆ ಒಪ್ಕೊಳ್ಳಲ್ಲ. ನಾನು ನನ್ನ ಮನಸ್ಸನ್ನ ಸಾಯಿಸ್ಕೊಂಡು ಆ ಕೆಲಸ ಮಾಡೋಕ್ಕಾಗಲ್ಲ. ನಿಹಾರಿಕಾ ಹೇಳ್ದಾಗೆ ವಿಕಾಸ್ ತುಂಬಾ ಆದರ್ಶವಾಗಿ ಯೋಚನೆ ಮಾಡಿದ್ದಾನೆ ವೇದ. ಇಷ್ಟು ಒಳ್ಳೆ ರೀತಿ ಯೋಚನೆ ಮಾಡೋದು ಅವನ ದೊಡ್ಡ ಮನಸ್ಸಿನ ಉದಾಹರಣೆ. ನೀನು ಗ್ರೇಟ್ ವಿಕಾಸ್. ನೀನ್ ಮಾಡ್ತಿರೋ ಕೆಲಸಗಳಿಂದ ದಿನದಿಂದ ದಿನಕ್ಕೆ ನಿನ್ಮೇಲೆ ನನಗಿರೋ ಗೌರವ ಜಾಸ್ತಿ ಆಗ್ತಿದೆ. ನಮ್ ವಿಕಿ ಯಾವಾಗ್ಲೂ ಎಲ್ಲರ ಒಳ್ಳೇದನ್ನೇ ಯೋಚನೆ ಮಾಡ್ತಾನೆ. ನೀನು ಒಳ್ಳೆತನದಿಂದ ಯೋಚನೆ ಮಾಡಿದಾಗ ನಾವ್ಯಾಕೆ ಬೇಡ ಅಂತೀವಿ? ಸರಿ, ನಿನ್ನಿಷ್ಟ. ನೀವೆಲ್ರೂ ಓಕೆ ಅನ್ಕೊಂಡ್ರೆ ಸರಿ ಹೋಗುತ್ತಾ ಅತ್ತೆ? ನಾನು ಓಕೆ ಅನ್ಬಾರ್ದಾ? ನನ್ನೊಂದು ಮಾತು ಕೇಳಲಿಲ್ಲ. ನಾನು ವಿಕಾಸ್ ಅವ್ರ ಜೊತೆಲಿ ಹೋಗ್ತೀನಿ. ಲಾಯರ್ ಆಫೀಸಲ್ಲಿ ಸೈನ್ ಮಾಡ್ಬಿಟ್ಟು ಬರ್ತೀನಿ. ಏನ್ ನಾಟಕ ಮಾಡ್ತಿದ್ಯಾ ಅವನಿ? ವಿಕಾಸ್ ಅವರೇ, ನಿಮ್ ಬಗ್ಗೆ ಯಾರು ಏನ್ ಅನ್ಕೊಂಡ್ರೆ ನನಗೇನು ಹೇಳಿ? ನಾನೇನು ಅನ್ಕೊಳ್ಳಲ್ಲ. ನೀವು ಹೊರಗಿನವ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಡೀರಿ ಹೋಗೋಣ ಪ್ಲೀಸ್ ರೀ. ಅಯ್ಯೋ ದೇವ್ರೆ, ಅವನಿ ಕಡೆಯಿಂದ ನಾನು ಈ ಪರ್ಫಾರ್ಮೆನ್ಸ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಟೈಮ್ ಆಗ್ತಿದೆ, ನಡೀರಿ. ಬೇಡ ಅವನಿ. ನಡೀರಿ ವಿಕಾಸ್ ಅವರೇ. ಇಲ್ಲ ಅಂದ್ರೆ ಇವರೆಲ್ಲರೂ ನನ್ನ ಅಪಾರ್ಥ ಮಾಡ್ಕೊಂತಾರೆ. ನಾನೇನೋ ಪ್ಲಾನ್ ಮಾಡಿ ತಡಿತಾ ಇದ್ದೀನಿ ಅಂತ ಅನ್ಕೊಂತಾರೆ. ಹಾಗೆಲ್ಲ ಏನು ಅನ್ಕೊಳ್ಳಲ್ಲ. ಅವನಿ, ವಿಕಾಸ್ ಯೋಚನೆ ಮಾಡ್ತಿರೋದು ಒಳ್ಳೇದೇ ಅಲ್ವಾ? ಅರ್ಥ ಮಾಡ್ಕೊ. ಮದ್ವೆ ಆದ್ಮೇಲೆನೆ ಲಾಯರ್ ಆಫೀಸಿಗೆ ಹೋಗಿ ಸೈನ್ ಮಾಡಿದ್ರಾಯ್ತು. ಸರಿ ಬಾವ, ನೀನ್ ಹೇಳ್ತಾ ಇರೋದಕ್ಕೆ ಓಕೆ. ವೇದವತಿಯವರೇ, ನಿಮ್ಮೆಲ್ಲರಿಗೂ ನಾನೇನಾದ್ರೂ ತೊಂದರೆ ಕೊಟ್ಟಿದ್ರೆ ನನ್ನ ಕ್ಷಮಿಸಿ. ನಾನಿನ್ನು ಹೊರಡ್ತೀನಿ. ಒಳ್ಳೇದಪ್ಪ. ವಿಕಾಸ್ದು ತುಂಬಾ ದೊಡ್ಡ ಮನ್ಸಮ್ಮ. ಸಿಸ್ಟರ್, ಏನಣ್ಣ? ಇಲ್ಲಿ ಏನ್ ನಡೀತಿದ್ಯೋ ನಿನಗೇನಾದ್ರೂ ಅರ್ಥ ಆಗ್ತಿದ್ಯಾ? ಒಂದ್ ಸ್ವಲ್ಪ ಕೂಡ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಒಳ್ಳೆ ವಿಷಯ ಅರ್ಥ ಆಗಲ್ಲ ಬಿಡಿ. ಬಾ ವೇದ. ಅವನಿ, ಡಿಸಪಾಯಿಂಟ್ ಆಗ್ಬೇಡ. ಮ್ಯಾರೇಜ್ ಆದ್ಮೇಲೆ ನೋಡ್ಕೊಂಡ್ರಾಯ್ತು. ವಸಂತ, ತಲೆ ಕೆಟ್ಟು ಹೋಗ್ತಿದೆ ಕಣೆ. ಏನೋ ಒಂದು ಮಾಡ್ಕೋಬೇಕು ಅನ್ನಿಸ್ತಿದೆ ನನಗೆ.
ಸ್ಕೆಚ್ ಹಾಕಿ ಲೀಗಲ್ ಆಗಿ ಸಿಕ್ಕಾಕ್ಸೋಣ ಅಂತ ಅನ್ಕೊಂಡೆ. ಹೇಗ್ ರಿವರ್ಸ್ ಆಯ್ತು ಅಂತ ನೋಡ್ದೆ ಅಲ್ವಾ? ನನ್ನ ಭಾವನ್ನ ನೀನು ತಪಸ್ ಮಾಡಿದ್ರೂ ಬೇರೆ ಮಾಡೋಕ್ಕಾಗಲ್ಲ. ಯಾವತ್ತಾದ್ರೂ ನನ್ ಗಂಡನೇ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಬೇಕು. ನನ್ ದುಡ್ಡಿಗೋಸ್ಕರ ಅಲ್ಲ, ನನ್ ಗಂಡ ಅಂತ ಜನರಿಗೆ ಗೊತ್ತಾಗೋದಕ್ಕೋಸ್ಕರ. ಬಾಯ್ ಬೇಬಿ.